ನಮಸ್ಕಾರ, ಬೇಸ್ ಇನ್ಫೋಗೆ ಸ್ವಾಗತ. ನಾನು ನಿಮ್ಮ ಕೌಶಿಕ್ ಮಾತಾಡ್ತಿದ್ದೀನಿ. ಇವತ್ತಿನ ದಿನ ನಾವೇನು ತಿಳ್ಕೊಳ್ಳೋಕೆ ಕೊಟ್ಟಿದ್ದೀವಿ ಅಂದರೆ ಉಮಂಗ್ ಆ್ಯಪ್ನ ಹೇಗೆ ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋದಕ್ಕೆ ಕೊಟ್ಟಿದ್ದೀವಿ. ಅದರ ಜೊತೆಗೆ ಬಂದುಬಿಟ್ಟು ಉಮಂಗ್ ಆ್ಯಪಲ್ಲಿ ನಾವು PF ಬ್ಯಾಲೆನ್ಸ್ ಹೇಗೆ ಚೆಕ್ ಮಾಡೋದಂತಲೂ ತಿಳ್ಕೊಳ್ಳೋಕೆ ಕೊಟ್ಟಿದ್ದೀವಿ. ಅದಕ್ಕೆ ನಾವೀಗ ಬಂದುಬಿಟ್ಟು ಉಮಂಗ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀವಿ. ಓಕೆ, ಇನ್ಸ್ಟಾಲ್ ಆಗ್ತಾ ಇದೆ. ನಾವೀಗ ನೋಡಿ, ನೀವು ಪ್ಲೇಸ್ಟೋರಲ್ಲಿ ಹೋದರೆ ನಿಮಗೆ ಉಮಂಗ್ ಅಪ್ಲಿಕೇಶನ್ ಸಿಗುತ್ತೆ. ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಉಮಂಗ್ ಅಪ್ಲಿಕೇಶನ್ದು ನಿಮಗೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ. ಯಾರ್ಯಾರಿಗೆ ಬೇಕಾಗುತ್ತೋ ಲಿಂಕ್ ಕ್ಲಿಕ್ ಮಾಡಿ ನೀವು ಉಮಂಗ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಬೋದಾಗಿರುತ್ತೆ. ನಾವೀಗ ಓಪನ್ ಮಾಡ್ತಿದ್ದಂಗೆ ನಿಮಗೆ ಅದು ಡೀಟೇಲ್ ಬರ್ತಾ ಇದೆ ನೋಡಿ. ಈಸಿ ಆ್ಯಕ್ಸಸ್ ಎಲ್ಲ ನೆಕ್ಸ್ಟ್ ಕೊಡಿ, ಗೆಟ್ ಸ್ಟಾರ್ಟೆಡ್ ಕೊಡಿ. ಓಕೆ, ಸ್ಟಾರ್ಟೆಡ್ ಕೊಡ್ತಿದ್ದಂಗೆ ನಿಮಗೆ ಬಂದುಬಿಟ್ಟು ಈಗ ಬಂದುಬಿಟ್ಟು ನ್ಯೂ ಯೂಸರ್ ಸೈನ್ ಅಪ್ ಅಂತ ಇದೆ ನೋಡಿ ಕೆಳಗಡೆ. ಅಲ್ಲಿ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡಿ ಮೊಬೈಲ್ ನಂಬರ್ ಕೇಳ್ತಾ ಇದೆ. ನೀವು ಲೈಕ್ EPFOಗೆ ಏನು ಕೊಟ್ಟಿರ್ತೀರ ಅಲ್ವಾ, ಅದನ್ನೇ ಮೊಬೈಲ್ ನಂಬರ್, ರಿಜಿಸ್ಟರ್ ಮೊಬೈಲ್ ನಂಬರ್ ಮೆನ್ಷನ್ ಮಾಡಿ. ನಿಮಗೊಂದು ಅವಾಗ OTP ಬರುತ್ತೆ ವೆರಿಫೈ ಮಾಡೋದಕ್ಕೆ. ಓಕೆ, ವೆರಿಫೈ OTP ಬಂದಿದೆ ನೋಡಿ. ಈಗ ಮೆನ್ಷನ್ ಮಾಡ್ತಾ ಇದ್ದೀವಿ OTPನ. ಓಕೆ, OTP ಮೆನ್ಷನ್ ಆಗಿದೆ. ಆಗ್ತಿದ್ದಂಗೆ ನೋಡಿ ಫುಲ್ ನೇಮ್ ಕೇಳ್ತಾ ಇದೆ. ಆ್ಯಸ್ ಪರ್ ಡಾಕ್ಯುಮೆಂಟ್ರಿ, ಗೌರ್ಮೆಂಟ್ ಡಾಕ್ಯುಮೆಂಟ್ರಿಯಲ್ಲಿ ಪ್ಯಾನ್ ಆಧಾರ್ ಏನು ಮೆನ್ಷನ್ ಆಗಿರುತ್ತಲ್ವ ಅದನ್ನೇ ಮೆನ್ಷನ್ ಮಾಡಿ. ಓಕೆ, ಈಗ ನಮ್ಮ ನೇಮ್ನ ಮೆನ್ಷನ್ ಮಾಡ್ತಾ ಇದ್ದೀವಿ. ಈಗ ನೇಮ್ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡ್ತಿದ್ದೀವಿ. ಡೇಟ್ ಆಫ್ ಬರ್ತ್ ಮೆನ್ಷನ್ ಆಗ್ತಿದ್ದಂಗೆ ನಮಗೆ ಜೆಂಡರ್ ಕೇಳಿದೆ, ಜೆಂಡರ್ ಮೆನ್ಷನ್ ಮಾಡಬೇಕು. ಅದಾದಮೇಲೆ ಉಮಂಗಿಗೆ ಯೂಸರ್ ನೇಮ್ ಕೇಳುತ್ತೆ, ಯೂಸರ್ ನೇಮು ಮತ್ತು ಪಿನ್ ಕೇಳುತ್ತೆ. ಅದನ್ನು ಮತ್ತೆ ಇನ್ನೊಂದ್ಸಲಿ ಕನ್ಫರ್ಮ್ ಪಿನ್ ಕೊಡಬೇಕು. ಯೂಸರ್ ನೇಮ್ನ ಈಗ ಮೆನ್ಷನ್ ಮಾಡ್ತಾ ಇದ್ದೀವಿ ನಾವು. ಯೂಸರ್ ನೇಮ್ ಮೆನ್ಷನ್ ಆಗಿದೆ. ಈಗ ನೆಕ್ಸ್ಟ್ ನಾವು ಪಿನ್ನ ಮೆನ್ಷನ್ ಮಾಡ್ತಿದ್ದೀವಿ. ಪಿನ್ನು ಮತ್ತು ಕನ್ಫರ್ಮ್ ಪಿನ್ ಕೊಟ್ಟಿದ ತಕ್ಷಣ ಚೆಕ್ ಬಾಕ್ಸ್ ಬರುತ್ತೆ. ಆ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿಬಿಟ್ಟು ಸೈನ್ ಅಪ್ ಅಂತ ಆಪ್ಷನ್ ಇರುತ್ತೆ. ಸೈನ್ ಅಪ್ ಕೊಟ್ಟರೆ ನಮಗೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗುತ್ತೆ. ಓಕೆ, ಈಗ ನಾವು ಸೈನ್ ಅಪ್ ಕೊಟ್ಟಿದ್ದೀವಿ. ನೋಡೋಣ, ಪಿನ್ನೆಲ್ಲ ಹಾಕಿ ಸೈನ್ ಅಪ್ ಹಾಕಿದೆ ನೋಡಿ. ಆಲ್ರೆಡಿ ಇದೇನಾಗಿದೆ, ಆಲ್ರೆಡಿ ಇನ್ನೊಬ್ಬರು ಸೇಮ್ ಯೂಸರ್ ಐಡಿನ ಕೊಟ್ಟಿದ್ದಾರೆ ಅಂತ ಇದೆ. ಕೌಶಿಕ್ ಅಂತ ನಾವು ಕೊಡೋದಕ್ಕೆ ಹೋಗಿದ್ದಕ್ಕೆ ಯೂಸರ್ ID. ಸೊ ಅದಕ್ಕೆ ನಾವೀಗ ಏನು ಮಾಡ್ತೀವಿ, ಯೂಸರ್ ಐಡಿನ ಚೇಂಜ್ ಮಾಡ್ತಾ ಇದ್ದೀವಿ. ನೀವು ಆ ಥರ ಟ್ರೈ ಮಾಡಿದಾಗ ಸೇಮ್ ನೇಮಲ್ಲಿ ಯೂಸ್ ಆಗಿದ್ರೆ ನೀವು ಕೊಡ್ತಾ ಇರೋ ನೇಮ್ ಮೇಲೆ ನೇಮ್ನ ಬೇರೆ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೇಮ್ ಕೊಡೋಕ್ಕೆ ಹೋಗ್ಬಿಡಿ. ನಾವೀಗ ಚೇಂಜ್ ಮಾಡಿದ್ವಿ, ಅಕ್ಸೆಪ್ಟ್ ಆಗಿದೆ ನೋಡಿ. ಇಲ್ಲಿ ಅಲೋ ಅಂತ ಕೊಡಿ, ಕನ್ಸೆಂಟ್ಗೆ ಅಲೋ ಕೊಡ್ತಾ ಇದ್ದಂಗೆ ನಿಮಗೆ ಬಂದುಬಿಟ್ಟು ಓಕೆ ರಿಜಿಸ್ಟರ್ ಆಗಿದೆ. ಓಕೆ, ಇಷ್ಟು ಮಾಡಿದ್ರೆ ನಿಮಗೆ ರಿಜಿಸ್ಟರ್ ಆಗುತ್ತೆ. ಕಂಟಿನ್ಯೂ ಕೊಡಿ, ಕಂಟಿನ್ಯೂ ಅಲೋ ಕೊಡಿ. ಮತ್ತು ಈಗ ಅಪ್ಲಿಕೇಶನ್, ಉಮಂಗ್ ಅಪ್ಲಿಕೇಶನ್ ಓಪನ್ ಆಗಿದೆ. ಓಕೆನಾ, ನಾವು ಉಮಂಗ್ ಅಪ್ಲಿಕೇಶನಲ್ಲಿ EPFOನ ಸೆಲೆಕ್ಟ್ ಮಾಡಿದ್ರೆ ನಮಗೆ ನೋಡಿ UN ನಂಬರ್ ಕೇಳ್ತಾ ಇದೆ. UN ನಂಬರ್ ಹಾಕಿದ್ರೆ ಸಬ್ಮಿಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾಗಿದ ತಕ್ಷಣವೇ ನಿಮಗೆ ಬಂದುಬಿಟ್ಟು ಎಲ್ಲೆಲ್ಲಿ ವರ್ಕ್ ಮಾಡಿದ್ರಿ ಪ್ರೀವಿಯಸ್ಸು ಅದು ಡೇಟಾ ಎಲ್ಲ ಸಿಗುತ್ತೆ. ಪಾಸ್ಬುಕ್ಕು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಯಾರ್ಯಾರಿಗೆ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.